ಆತ್ಮೀಯ ವಿದ್ಯಾರ್ಥಿಗಳೇ, ಈ ಗಣಿತ ಸರಣಿಯಲ್ಲಿ ಇವತ್ತು ನಾವು 10ನೇ ತರಗತಿ ಅಧ್ಯಾಯ ತ್ರಿಭುಜಗಳು ಈ ಒಂದು ತ್ರಿಭುಜಗಳು ಚಾಪ್ಟರ್ ನಲ್ಲಿ ನಾವು ಈಗಾಗಲೇ 4 ಪ್ರಮೇಯಗಳನ್ನ ಅಭ್ಯಾಸ ಮಾಡಿದೀವಿ. ಮೊದಲನೇದಾಗಿ ಥೇಲ್ಸ್ನ ಪ್ರಮೇಯ, ಎರಡನೇದಾಗಿ ಸಮಕೋನೀಯ ತ್ರಿಭುಜಗಳ ಬಾಹುಗಳು ಸಮಾನುಪಾತದಲ್ಲಿರುತ್ತೆ ಅಂತ, ಅಂದ್ರೆ ಸಮರೂಪ ತ್ರಿಭುಜಗಳ ಬಾಹುಗಳು ಸಮಾನುಪಾತದಲ್ಲಿರುತ್ತೆ ಅಂತ ಅದನ್ನ ನಾವು ಕೋಕೋ ನಿರ್ಧಾರಕ ಗುಣ ಅಂತ ಕರಿತೀವಿ. ಹಾಗೇನೆ ತ್ರಿಭುಜಗಳ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಮೇಯ, ಹಾಗೇನೆ ಥೇಲ್ಸ್ನ ಪ್ರಮೇಯ, ಪೈಥಾಗರಸ್ನ ಪ್ರಮೇಯವನ್ನ ಕೂಡ ನಾವು ಅಭ್ಯಾಸ ಮಾಡಿದೀವಿ. ಹಾಗಾದ್ರೆ ಬನ್ನಿ, ಇವತ್ತು ಮೊದಲನೇದಾಗಿ ನಾನು ಈ ಒಂದು ಚಾಪ್ಟರ್ ನಲ್ಲಿ ಬರ್ತಕ್ಕಂತಹ ಎಲ್ಲ ಅಂಶಗಳನ್ನ ರಿವೈಸ್ ಮಾಡಿಕೊಂಡು ಆಮೇಲೆ ಪ್ರಾಬ್ಲಮ್ಸ್ ಗಳನ್ನ ಮಾಡ್ತಾ ಹೋಗೋಣ. ಹಾಗಾದ್ರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಸೆಷನ್ 7 ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತ್ರಿಭುಜಗಳು ಈ ಒಂದು ಚಾಪ್ಟರ್ ನಲ್ಲಿ ನಮ್ಗೆ ಬಂದ ತಕ್ಷಣ ಸಮರೂಪ ತ್ರಿಭುಜಗಳ ಕಾನ್ಸೆಪ್ಟ್ ಬರುತ್ತೆ. ಸಮರೂಪ ತ್ರಿಭುಜಗಳ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡು ಮಹಾನ್ ಗಣಿತಜ್ಞರಾಗಿರ್ತಕ್ಕಂತಹ ಥೇಲ್ಸ್ ರವರು ನಮ್ಗೆ ಒಂದು ಪ್ರಮೇಯವನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಎರಡೂ ರೀತಿಯಾಗಿ ಅಭ್ಯಾಸ ಮಾಡಬೇಕು. ಥೇಲ್ಸ್ ನ ನೇರ ಪ್ರಮೇಯವನ್ನ ನಾವು ಹೇಳಿಕೆಯನ್ನ ಹೇಳ್ಕೊಂಡು ಅದನ್ನ ಪ್ರೂವ್ ಕೂಡ ಮಾಡ್ತೀವಿ. ಹಾಗೇನೇನೆ 1 ಅಂಕದ ಪ್ರಶ್ನೆ, ಥೇಲ್ಸ್ ನ ಪ್ರಮೇಯದ ವಿಲೋಮ ಹೇಳಿಕೆಯನ್ನ ಬರೆಯಿರಿ ಅಂತ ಹೇಳ್ತಾರೆ. ವಿಲೋಮ ಹೇಳಿಕೆ ಅಂತಂದ್ರೆ ಏನೂ ಇಲ್ಲ. ನಾವು ತಾರ್ಕಿಕ ಸಾಧನೆಯನ್ನ ಮಾಡ್ಬೇಕಾದ್ರೆ ದತ್ತ ಮತ್ತು ಸಾಧನೀಯ ಅಂತಕ್ಕಂಥ ಹಂತಗಳನ್ನ ನೇರವಾಗಿ ಬರ್ಕೊಂಡಿರ್ತೀವಿ. ಆ ದತ್ತ ಮತ್ತು ಸಾಧನೀಯ ಹಂತದಲ್ಲಿ ಬರೆದಿರ್ತಕ್ಕಂಥದ್ದು ರಿವರ್ಸ್ ಆಗತ್ತೆ. ಸಾಧನೀಯ ಹಂತದಲ್ಲಿರೋದು ದತ್ತ ಹಂತಕ್ಕೆ ಹೋಗುತ್ತೆ, ದತ್ತ ಹಂತದಲ್ಲಿರ್ತಕ್ಕಂಥದ್ದು ಸಾಧನೀಯ ಹಂತಕ್ಕೆ ಬರುತ್ತೆ. ಯಾವಾಗ ಅಂತಂದ್ರೆ ವಿಲೋಮ ಹೇಳಿಕೆಯನ್ನ ತೆಗೆದುಕೊಂಡಾಗ. ಇದೊಂದೇ ಡಿಫರೆನ್ಸ್ ಇರುತ್ತೆ ನೋಡಿ ವಿದ್ಯಾರ್ಥಿಗಳೇ. ಎಸ್, ನೀವೀಗ ನೋಡ್ತಾ ಇದ್ದೀರಾ, ಥೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನ ನಿರೂಪಿಸಿ ಅಂತ ಕೇಳ್ತಾರೆ. 1 ಅಂಕದ ಪ್ರಶ್ನೆ. ಇಲ್ಲಿ ನೋಡಿ, ಪಾಯಿಂಟರ್ನ ಗಮನಿಸ್ತಾ ಹೋಗಿ. ತ್ರಿಭುಜದ 2 ಬಾಹುಗಳನ್ನು 2 ಬಿಂದುಗಳಲ್ಲಿ ಛೇದಿಸುವಂತೆ. ಇದಿಷ್ಟನ್ನ ಬೇಕಾದ್ರೆ ಬರೀಬಹುದು ಅಥವಾ ನೇರವಾಗಿ ತ್ರಿಭುಜದ 1 ಬಾಹುವಿಗೆ ಇಲ್ಲಿಂದ ಕೂಡ ಸ್ಟಾರ್ಟ್ ಮಾಡಬಹುದು. ತ್ರಿಭುಜದ 1 ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದನ್ನು ನಾವು ಈಗಾಗಲೇ ತಾರ್ಕಿಕವಾಗಿ ಸಾಧನೆ ಮಾಡಿ ನೋಡಿದೀವಿ. ಹಾಗಾಗಿ ಈ ಒಂದು ಹೇಳಿಕೆ ಈ ರೀತಿ ಇರುತ್ತೆ. ತ್ರಿಭುಜದ 1 ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ ಅಂತ ಹೇಳುತ್ತೆ ನೇರ ಹೇಳಿಕೆ. ಅದೇ ವಿಲೋಮ ಹೇಳಿಕೆ ಏನಂತ ಹೇಳಬೇಕು ಅಂತಂದ್ರೆ ನೋಡಿ, ಈ ರೀತಿಯಾಗಿ ಬರುತ್ತೆ. ತ್ರಿಭುಜದ ಯಾವುದಾದರೂ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು, ನೋಡಿ ಇಲ್ಲಿ 1 ಬಾಹುವಿಗೆ ಸಮಾಂತರವಾಗಿ ಅಂತಕ್ಕಂಥ ನೇರ ಹೇಳಿಕೆ ಬಂದ್ರೆ ಇಲ್ಲಿ ಸಮಾಂತರವಾಗಿರುತ್ತೆ ಅಂತಕ್ಕಂಥದ್ದನ್ನೇ ನಾವು ಪ್ರೂವ್ ಮಾಡ್ಬೇಕಾಗತ್ತೆ. ಸೊ ವಿಲೋಮ ಹೇಳಿಕೆ ಇದನ್ನ ಹೇಳ್ತಕ್ಕಂಥದ್ದು. ತ್ರಿಭುಜದ ಯಾವುದಾದರೂ 2 ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ 3ನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಇಲ್ಲಿ ನಮ್ಗೆ ಪ್ರೂವ್ ಮಾಡ್ಬೇಕಾಗಿರೋದು ನೇರ ಹೇಳಿಕೆ ಮಾತ್ರ. ನೇರ ಹೇಳಿಕೆಯನ್ನ ಮಾತ್ರ ಪ್ರೂವ್ ಮಾಡ್ಕೋತೀವಿ. ವಿಲೋಮ ಹೇಳಿಕೆಯನ್ನ ನಿಮ್ಗೆ 1 ಅಂಕದ ಪ್ರಶ್ನೆಗೆ ಪರೀಕ್ಷೆನಲ್ಲಿ ಕೇಳ್ತಾರೆ. ಪರೀಕ್ಷೆನಲ್ಲಿ ಥೇಲ್ಸ್ ಪ್ರಮೇಯದ ವಿಲೋಮ ಹೇಳಿಕೆಯನ್ನ ನಿರೂಪಿಸಿ ಅಂತ ಕೇಳ್ತಾರೆ. ರಿವರ್ಸ್ ಪ್ರೋಸೆಸ್. 2 ಬಾಹುಗಳನ್ನ ಒಂದ್ ರೇಖೆ ಸಮಾಂತರವಾಗಿ ವಿಭಾಗ ಮಾಡಿದ್ರೆ ಅದ್ 3ನೇ ಬಾಹುಗೆ ಸಮಾಂತರವಾಗಿರುತ್ತೆ ಅಂತ ಹೇಳ್ಬೇಕಾಗತ್ತೆ. ಬಹಳ ಸರಳವಾಗಿ ಅರ್ಥ ಮಾಡ್ಕೋಬಹುದು. ಚಿತ್ರವನ್ನ ಹಾಕೊಂಡು ಅನಲೈಸ್ ಮಾಡ್ತಾ ಹೋದ್ರೆ ಬಹಳ ಸುಲಭವಾಗಿ ಅರ್ಥ ಆಗತ್ತೆ. ಹಾಗೇನೆ ಇನ್ನೊಂದು ಪ್ರಮೇಯ ಇದೆ ನಮ್ಗೆ, ತುಂಬಾ ಮುಖ್ಯವಾಗಿರ್ತಕ್ಕಂಥ ಪ್ರಮೇಯ, ಪೈಥಾಗರಸ್ನ ಪ್ರಮೇಯ. ನಾವು ನಿನ್ನೆ ಇದರ ಬಗ್ಗೆ ಅಭ್ಯಾಸ ಮಾಡಿದೀವಿ. ಪೈಥಾಗರಸ್ ಪ್ರಮೇಯದ ನೇರ ಹೇಳಿಕೆ ಏನಂತ ಹೇಳುತ್ತೆ ಅಂದ್ರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ, ಲಂಬಕೋನ ತ್ರಿಭುಜ ಅಂದ್ರೆ 90 ಡಿಗ್ರಿ ಇರ್ತಕ್ಕಂಥ ಒಂದು ಕೋನವನ್ನ ಒಳಗೊಂಡಿರ್ತಕ್ಕಂಥ ತ್ರಿಭುಜ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು, ವಿಕರ್ಣ ಅಂದ್ರೆ 90 ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂತಹ ಬಾಹು ಅಥವಾ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಬಾಹು. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅನಲೈಸ್ ಮಾಡಿದೀವಿ. ಅನಲೈಸ್ ಮಾಡಿಕೊಂಡು ಅಂಶಗಳನ್ನ ತಿಳ್ಕೊಂಡಿದೀವಿ. ಸೊ ಈಗ ಇದರ ರಿವರ್ಸ್ ಪ್ರೋಸೆಸ್ ಏನಂತ ಹೇಳಬೇಕು ಅಂದ್ರೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ವಿಲೋಮ ಹೇಳಿಕೆಯನ್ನ ಒಂದ್ಸರಿ ಗಮನಿಸಿ. ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ವರ್ಗವು, ಅಲ್ಲಿ ವಿಕರ್ಣದ ಮೇಲಿನ ವರ್ಗ, ಅಲ್ಲಿ ನಾವು ಇದು ವಿಕರ್ಣ ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಇಲ್ಲಿ ಲಂಬಕೋನ ಏರ್ಪಡತ್ತೆ ಅಂತ ನಾವು ಪ್ರೂವ್ ಮಾಡ್ಬೇಕಾಗತ್ತೆ ವಿಲೋಮ ಹೇಳಿಕೆ ಹೇಳ್ಬೇಕಾದ್ರೆ. ಹಾಗಾಗಿ ಈ ಹೇಳಿಕೆಯನ್ನ ಗಮನಿಸಿ. ಒಂದು ತ್ರಿಭುಜದಲ್ಲಿ
ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದರೆ, ಇಲ್ಲಿ ಸಮನಾಗಿರುತ್ತೆ ಅಂತ ಹೇಳಿದೀವಿ, ಇಲ್ಲಿ ಸಮನಾದರೆ ಆ ಎರಡು ಬಾಹುಗಳ ನಡುವೆ ಲಂಬಕೋನ ಏರ್ಪಡುತ್ತದೆ. ಆ ಎರಡು ಬಾಹುಗಳ ನಡುವೆ ಲಂಬಕೋನ ಏರ್ಪಡುತ್ತೆ ಅಂತ ಹೇಳ್ತೇವೆ ವಿದ್ಯಾರ್ಥಿಗಳೇ. ಇದಿಷ್ಟು ಕೂಡ ಎರಡು ಪ್ರಮೇಯದ ನೇರ ಹೇಳಿಕೆ ಹಾಗೂ ವಿಲೋಮ ಹೇಳಿಕೆಗಳನ್ನು ನಾವು ಅಭ್ಯಾಸ ಮಾಡಬೇಕಾಗತ್ತೆ. ಇದು ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾಗಿರ್ತಕ್ಕಂತಹ ಹೇಳಿಕೆಗಳು. ನಂತರ ಇದನ್ನ ಈಗಾಗಲೇ ನಾವು ನೋಡಿದೀವಿ. ಥೇಲ್ಸ್ ನ ಪ್ರಮೇಯ ಡಿಇ ಪ್ಯಾರಲಲ್ ಟು ಎ ಬಿ ಆದಾಗ ಆರೋ ಮಾರ್ಕ್ಗಳನ್ನ ಗಮನಿಸಿ. ಎಡಿ ಬೈ ಬಿಡಿ ದಟ್ ಈಸ್ ಈಕ್ವಲ್ ಟು ಎಇ ಬೈ ಸಿಇ ನೇರ ಹೇಳಿಕೆ. ಹಾಗೇನೆ ಎಡಿ ಬೈ ಎ ಬಿ ಎಇ ಬೈ ಎ ಸಿ ಇದು ಉಪಪ್ರಮೇಯದ ಹೇಳಿಕೆ. ಹಾಗೇನೆ ಬಿಡಿ ಬೈ ಎ ಬಿ ದಟ್ ಈಸ್ ಈಕ್ವಲ್ ಟು ಇ ಸಿ ಬೈ ಎ ಸಿ ಇಲ್ಲಿ ನಾವು ಡಿಇ ಬೈ ಬಿ ಸಿಗೆ ಕೂಡ ಸಮನಾಗಿರುತ್ತೆ ಅಂತ ಹೇಳ್ಕೊಂಡಿದೀವಿ. ಇದು ನಮಗೆ ರಿಸಲ್ಟ್ಸ್ ಗಳನ್ನ ಬರೆಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಫಲಿತಾಂಶವನ್ನ ಥೇಲ್ಸ್ ಪ್ರಮೇಯದ ಸಹಾಯದಿಂದ ಫಲಿತಾಂಶಗಳನ್ನ ಏನೆಲ್ಲ ಬರ್ಕೋಬೇಕು, ಸಮಾನುಪಾತವನ್ನ ಹೇಗೆ ಬರ್ಕೋಬೇಕು, ಬಾಹುಗಳ ಸಮಾನುಪಾತತೆಯನ್ನ ಅಂತಕ್ಕಂತಹ ಅಂಶಗಳನ್ನ ಈ ಒಂದು ಚಾರ್ಟ್ ನಮ್ಗೆ ಕೊಡುತ್ತೆ. ಹಾಗೇನೆ ಎರಡು ತ್ರಿಭುಜಗಳು ಸಮರೂಪಿಗಳಾದರೆ ಹೀಗ್ ಬರೆದ್ರೆ ಇದರ ಚಿಹ್ನೆ, ಈ ಚಿಹ್ನೆ ಸಮರೂಪತೆಯನ್ನ ಸೂಚಿಸುತ್ತೆ. ಸಮರೂಪತೆ ಆಗಿದ್ರೆ ಅವುಗಳ ವಿಸ್ತೀರ್ಣಗಳ ಅನುಪಾತವು ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತೆ. ಇದನ್ನ ನಾವು ವಿಸ್ತೀರ್ಣ ಪ್ರಮೇಯದಲ್ಲಿ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಪೈಥಾಗರಸ್ನ ಪ್ರಮೇಯ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ಹಾಗೇನೆ ನಾನು ನಿನ್ನೆ ಕೂಡ ಹೇಳಿದ್ದೆ ಪೈಥಾಗೊರಿಯನ್ ತ್ರಿವಳಿಗಳು ಅಂತ. ಇವೆಲ್ಲದನ್ನು ಕೂಡ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕಪ್ಪ. 3, 4, 5, 6, 8, 10, 5, 12, 13. ಅದು ಯಾಕೆ ಹಂಗಾಗತ್ತೆ ಅಂದ್ರೆ ನೋಡಿ, ಈ ಎರಡು ಸಣ್ಣ ಬಾಹುಗಳ ವರ್ಗಗಳನ್ನ ಮಾಡಿ ಅವುಗಳ ಮೊತ್ತ ತಗೊಂಡ್ರೆ ದೊಡ್ಡ ಬಾಹುವಿನ ವರ್ಗಕ್ಕೆ ಸಮನಾಗಿರುತ್ತೆ. 5, 12. 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ ಅಂದ್ರೆ 25, 12 ಸ್ಕ್ವೇರ್ ಅಂದ್ರೆ 144. ಅವೆರಡನ್ನು ಕೂಡಿದ್ರೆ 169 ಬರುತ್ತೆ. 169ನ 13 ಸ್ಕ್ವೇರ್ ಅಂತ ಬರೀಬಹುದು. ನೋಡಿ, ಇದ್ರ ಮೇಲೆ ಲೆಕ್ಕಗಳನ್ನ ಕೇಳ್ತಾರೆ. ಪೈಥಾಗೊರಿಯನ್ ತ್ರಿವಳಿಗಳು ಅಂತ ಕರಿತೀವಿ ನಾವು. ತ್ರಿವಳಿಗಳು 3, 4, 5, 6, 8, 10, 5, 12, 13, 8, 15, 17, 12, 16, 20, 10, 24, 26. ಇನ್ನೂ ಸಾಕಷ್ಟಿದೆ. ನಮ್ಗೆ ಇದೊಂದು 5, 6 ನಾವು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಸಾಕಾಗತ್ತೆ. ಇದನ್ನ ನಮ್ಗೆ ಪರೀಕ್ಷೆಯಲ್ಲಿ ನೇರವಾಗಿ ಕೇಳೋದ್ರಿಂದ ನಾವು ಬಹಳ ಈಸಿಯಾಗಿ ಇದನ್ನ ಆನ್ಸರ್ ಮಾಡೋದಕ್ಕೆ ಸುಲಭ ಆಗತ್ತೆ ಅಂತ ಹೇಳ್ತಾ, ಇಷ್ಟು ಅಂಶಗಳನ್ನ ನಾವು ಕಳೆದ 5-6 ತರಗತಿಗಳಲ್ಲಿ ಕಲ್ತ್ಕೊಂಡಿದೀವಿ. ಇದಕ್ಕೆ ಸಂಬಂಧಪಟ್ಟಂತಹ ಒಂದೊಂದೇ ಪ್ರಾಬ್ಲಮ್ ಅನ್ನ ಅನಾಲಿಸಿಸ್ ಮಾಡ್ತಾ ಕಲಿತಾ ಹೋಗೋಣ. ಈಗ ಫಸ್ಟ್ ಪ್ರಾಬ್ಲಮ್ ತಗೊಳ್ಳೋಣ. ಎರಡು ಸಮಕೋನೀಯ ತ್ರಿಭುಜಗಳ ಅನುರೂಪ ಬಾಹುಗಳು ಯಾವಾಗಲೂ ಸಮಕೋನೀಯ ತ್ರಿಭುಜಗಳ ಅನುರೂಪ ಬಾಹುಗಳು ಕೊಕೊ ನಿರ್ಧಾರಕ ಗುಣ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಹೇಳಿಕೆ ಹೇಳುತ್ತೆ ಸಮಾನುಪಾತದಲ್ಲಿರುತ್ತವೆ. ಇಲ್ಲಿ ಕೊಟ್ಟಿಲ್ವಲ್ಲ ಸರ್ ಸಮಾನುಪಾತದಲ್ಲಿ ಅಂದ್ರೆ ಅನುಪಾತೀಯವಾಗಿರುತ್ತದೆ ಅಂತ ಕೊಟ್ಟಿದಾರಲ್ಲ ಆಪ್ಷನ್. ದಟ್ ಈಸ್ ದ ರೈಟ್ ಆನ್ಸರ್. therefore ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ನೋಡಿ, ನಾವೀಗ ಮಲ್ಟಿಪಲ್ ಚಾಯ್ಸ್ನೇ ಬಿಡಿಸ್ತಾ ಹೋದ್ರು ಸಹ ಇದು 1 ಅಂಕಕ್ಕೆ ಬೇಕಾದ್ರೂ ಕೇಳಬಹುದು. ಇದೇ ಪ್ರಶ್ನೆಯನ್ನ 2-3 ಅಂಕಗಳಿಗೂ ಕೂಡ ಕೇಳ್ತಾ ಹೋಗ್ತಾರೆ. ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗಿ. ಎರಡನೇ ಪ್ರಶ್ನೆ ತಗೊಳ್ಳೋಣ. ದಿನದ ಒಂದು ನಿಶ್ಚಿತ ವೇಳೆಯಲ್ಲಿ ಲಂಬವಾಗಿ ನಿಂತಿರುವ 10 ಮೀಟರ್ ಎತ್ತರದ ಕಂಬದ ನೆರಳಿನ ಉದ್ದ 8 ಮೀಟರ್ ಆದರೆ ಅದೇ ವೇಳೆಯಲ್ಲಿ ಲಂಬವಾಗಿ ನಿಂತಿರುವ 110 ಮೀಟರ್ ಎತ್ತರದ ಕಂಬದ ನೆರಳಿನ ಉದ್ದವೆಷ್ಟು? ಕಂಬದ ನೆರಳಿನ ಉದ್ದವೆಷ್ಟು? ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ನೋಡಿ, ಸಣ್ಣ ಕ್ಲೂ ಇದೆ. 10 × 11 ಮಾಡಿದ್ರೆ 110 ಬರುತ್ತಾ? 10 × 11 110 ಒಪ್ಕೊಂತೀರಾ? ಇದು ಲಂಬ, ಇದು ಲಂಬ. 10 × 11 110 ಬರುತ್ತೆ. ಹಾಗೇನೆ ನೆರಳಿನ ಉದ್ದವು ಕೂಡ ಅನುಪಾತೀಯವಾಗಿ ಬದಲಾವಣೆ ಆಗ್ಬೇಕು. 8 × 11 ಮಾಡಿದ್ರೆ 88 ಬರಬೇಕು.
8 × 11 ಮಾಡಿದ್ರೆ 88 ಬರಬೇಕು. ಸೊ ಇದು ಕೋಕೋ ನಿರ್ಧಾರಕ ಗುಣದ ಮೇಲೆ ಮಾಡ್ತಕ್ಕಂಥ ಲೆಕ್ಕ. ಹಾಗಾಗಿ ನೇರವಾಗಿ ಒಂದು ಅಂಕಕ್ಕೆ ಕೇಳಿದ್ರೆ 88 ಮೀಟರ್ ಅಂತ ಹಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಅಥವಾ ನಮ್ಗೆ 2 ಅಥವಾ 3 ಮಾರ್ಕ್ಸ್ ಕೇಳಿದಾಗ ನಾವು ಈ ಪ್ರೊಸೀಜರ್ನ ಬರಿತೀವಿ. ಹೇಗ್ ಬರ್ದಿದೀವಿ? ತ್ರಿಭುಜ ABC ಹಾಕೊಂಡೆ, ಇದು ಲಂಬ 10 ಮೀಟರ್, 8 ಮೀಟರ್ ನೆರಳು, ಇಲ್ಲಿಂದ ಇಲ್ಲಿವರೆಗೂ ನೆರಳು. ಹಾಗೇನೆ DEF ಅಂತ ಇನ್ನೊಂದು ದೊಡ್ಡ ತ್ರಿಭುಜ ತಗೊಂಡೆ, 110 ಮೀಟರ್ ಅಂತ ಹಾಕೊಂಡೆ. EF ನೆರಳಿನ ಉದ್ದ ಎಷ್ಟು ಅಂತ ಬೇಕು ನನ್ಗೆ. ಇಲ್ಲಿ ನೋಡಿ ಆರೋ ಮಾರ್ಕ್ಸ್ ಅನ್ನ ಗಮನಿಸಿ. AB/DE ದಟ್ ಈಸ್ ಈಕ್ವಲ್ ಟು BC/EF. BC/EF ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಸಿಗ್ತಕ್ಕಂತಹ ಒಂದು ಉತ್ತರ 88 ಮೀಟರ್. 88 ಮೀಟರ್. ಇದಿಷ್ಟು ಪೂರ್ತ ನಾವು ಡಿಸ್ಕ್ರಿಪ್ಟಿವ್ ಆಗಿ ಬರೆದ್ರೆ ಆನ್ಸರ್ ಅನ್ನ ಬರೆದ್ರೆ 2 ಅಥವಾ 3 ಅಂಕಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆ, ನೇರವಾಗಿ ಉತ್ತರವನ್ನ ಕಂಡುಹಿಡಿಯೋದನ್ನ ಕಲ್ತ್ಕೊಂಡ್ರೆ ನಮ್ಗೆ 1 ಅಂಕಕ್ಕೆ ಕೇಳ್ತಕ್ಕಂತಹ ಪ್ರಶ್ನೆ ಇದು. ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನ ಹೆಂಗೆ ನಾವು ವ್ಯತ್ಯಾಸಗಳನ್ನ ತಿಳ್ಕೋಬೇಕು ಅನ್ನೋದನ್ನ ಗಮನಿಸ್ತಾ ಹೋಗಿ, ಈಗ್ಲಿಂದನೇ ಕಲಿತಾ ಹೋಗಿ. ಇವೆಲ್ಲ ಪರೀಕ್ಷೆನಲ್ಲಿ ಬಂದಿರತಕ್ಕಂತ ಪ್ರಶ್ನೆಗಳು. ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಈ ತ್ರಿಭುಜ ಇದೆ. ತ್ರಿಭುಜ ABC ಅಂತಕ್ಕಂಥದ್ದು ತ್ರಿಭುಜ PQR ಗೆ ಏನಾಗಿದೆ? ಸಮರೂಪಿಯಾಗಿದೆ. ಹಾಗಾದ್ರೆ X ನ ಬೆಲೆ ಏನ್ ಬರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ AB ತಗೊಂಡ್ರೆ PQ ತಗೋಬೇಕು, ಹಾಗೇನೆ BC ತಗೊಂಡ್ರೆ QR ತಗೋಬೇಕು, AC ತಗೊಂಡ್ರೆ PR ತಗೋಬೇಕು. ಇದರ ಅನುಪಾತಗಳನ್ನ ಬರೆಯೋದನ್ನ ನಾನು ಈಗಾಗ್ಲೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದು ಕೋನೀಯವಾಗಿ ಕೂಡ ಸಮ ಇದೆ. ಕೋನ C ಕೋನ R ಗೆ ಸಮ, ಕರೆಕ್ಟ್ ಬರ್ಕೊಂಡಿದೀವಿ. ಕೋನ B ಕೋನ Q ಗೆ ಸಮ ಬರ್ಕೊಂಡಿದೀವಿ. ಕೋನ A ಕೋನ P ಗೆ ಸಮ. ಇದನ್ನ ಉಲ್ಟಾ ಕೊಟ್ಟಿದ್ದಾರೆ. ಈ ತ್ರಿಭುಜನ PQR ತ್ರಿಭುಜನ ರಿವರ್ಸ್ ಮಾಡಿ ಕೊಟ್ಟಿದ್ದಾರೆ. ಅದನ್ನ ನಾವು ನೋಡ್ಕೋಬೇಕಾಗತ್ತೆ. ಕೋನ R 90 ಡಿಗ್ರಿ ಉಂಟು ಮಾಡ್ತಾ ಇದೆ, ಕೋನ C 90 ಡಿಗ್ರಿ ನೋಡೋದಕ್ಕೆ ಕಾಣಿಸ್ತಾ ಇದೆ. ಓಕೆನಪ್ಪ. ನೆಕ್ಸ್ಟ್ ನೋಡೋಣ ಹೇಗ್ ಬರೀತೀವಿ ಇದನ್ನ ಅಂತ. ಅನುಪಾತಗಳನ್ನ ಬರ್ಕೊಂಡ್ವಿ. ನನಗ್ ಬೇಕಾಗಿರ್ತಕ್ಕಂಥ ಅನುಪಾತಗಳು AB/PQ ದಟ್ ಈಸ್ ಈಕ್ವಲ್ ಟು BC/QR ಅಂತ ಬರ್ದೆ. AB ನ ಬೆಲೆ 6 ಸೆಂಟಿಮೀಟರ್, PQ ನ ಬೆಲೆ 4.5 ಸೆಂಟಿಮೀಟರ್ ಅಲ್ಲೇ ಹಾಕೊಂಡೆ, ಈಕ್ವಲ್ಸ್ ಹಾಕಿದೆ. BC ಯ ಬೆಲೆ 4, QR ನ ಬೆಲೆ X. ಈಗ ಓರೆ ಗುಣಾಕಾರ ಮಾಡ್ಕೊಂಡಿದ್ದೀನಿ. 6 × X ಈಕ್ವಲ್ಸ್ 4 × 4.5. X ಈಕ್ವಲ್ಸ್ 4 × 4.5 ಡಿವೈಡೆಡ್ ಬೈ 6. ಸೊ ಈಗ ನೋಡಿ, 15 3 ಅಂದ್ರೆ 1.53 1.54 ಅಂದ್ರೆ 1.5 ಮೂರಾವರ್ತಿ ಕ್ಯಾನ್ಸಲ್ ಆಗತ್ತೆ. ಇದು 1.5 4 ಕ್ಯಾನ್ಸಲ್ ಆಗತ್ತೆ. 1.5 × 3 4.5, 1.5 × 4 6, ಆಮೇಲೆ 4 ಕ್ಯಾನ್ಸಲ್ ಆಯ್ತು. X ನ ಬೆಲೆಯನ್ನ ಸೊಲ್ಯೂಷನ್ ಮಾಡಿ ಬರ್ದಿದೀವಿ. X ನ ಬೆಲೆ 3 ಸೆಂಟಿಮೀಟರ್ ಬರುತ್ತೆ. ನನ್ಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಷ್ಟುನೂ ನಾವು ಬರೆದ್ರೆ ಸ್ಟೆಪ್ಸ್ ನ 3 ಮಾರ್ಕ್ಸ್ ಕ್ವಶನ್. ಏನೂ ಸ್ಟೆಪ್ಸ್ ಬರೀದಲ್ಲ ರಫ್ ಕ್ಯಾಲ್ಕುಲೇಷನ್ ಮಾಡಿದ್ರೆ, ವೆರಿ ಸಿಂಪಲ್ ಲಾಜಿಕ್, ರಫ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಬರತಕ್ಕಂತಹ ಉತ್ತರ 3 ಸೆಂಟಿಮೀಟರ್ ಅಂತ ಟಿಕ್ ಹಾಕಿದ್ರೆ 1 ಅಂಕದ ಪ್ರಶ್ನೆ ಆಗ್ಬೋದಲ್ಲಪ್ಪ. ಓಕೆ ಫೈನ್. ಈಗ ನಾನು ಮುಂದಿನ ಒಂದು ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಎಸ್, ತ್ರಿಭುಜ DEF ಸಮರೂಪಿಯಾಗಿದೆ ತ್ರಿಭುಜ ABCಗೆ. DE/AB ಅಥವಾ DE:AB is equal to 2:3. ತ್ರಿಭುಜ DEF ನ ವಿಸ್ತೀರ್ಣ 44 ಚದರಮಾನಗಳಾದರೆ ABC ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ವಿಸ್ತೀರ್ಣ ಅಂದ ತಕ್ಷಣ ನಾವು ಇಲ್ಲಿ ಅಪ್ಲೈ ಮಾಡಬೇಕಾಗಿರ್ತಕ್ಕಂತಹ ಒಂದು ಪ್ರಮೇಯ ವಿಸ್ತೀರ್ಣಗಳ ಪ್ರಮೇಯ. ವಿಸ್ತೀರ್ಣಗಳ ಪ್ರಮೇಯ ಏನಂತ ಹೇಳುತ್ತೆ? ಯಾವುದೇ 2 ತ್ರಿಭುಜಗಳು ಸಮರೂಪಿಗಳಾಗಿದ್ರೆ ಆ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಓಕೆ, ಬರೆಯೋಣ ಈಗ. ಹಾಗಿದ್ಮೇಲೆ ತ್ರಿಭುಜ DEF ಡಿವೈಡೆಡ್ ಬೈ ತ್ರಿಭುಜ ABC ಇಸ್ ಈಕ್ವಲ್ ಟು DE²/AB² ಬರೆಯೋಣ. ಬರ್ದಿದ್ದೀನಿ, ಅಲ್ಲಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ತ್ರಿಭುಜ ABC ಬೆಲೆ ಗೊತ್ತಿಲ್ಲ, DE/AB ಕೊಟ್ಟಿದ್ದಾರೆ 2/3 ಅಂತ. ಅದನ್ನ ಸ್ಕ್ವೇರ್ ಮಾಡ್ಕೊಂಡೆ 4/9 ಬಂತು.
ಓರೆ ಗುಣಾಕಾರ ಮಾಡಿದೆ ನೋಡಿ, ಇಲ್ಲಿ ಈಕ್ವಲ್ಸ್ ಇರೋದ್ರಿಂದ 4 ಬಂದ್ಲ 4 11 ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟೆ. ನನಗೆ ಸಿಕ್ಕಂತಹ ಬೆಲೆ ತ್ರಿಭುಜ ABC ಇಸ್ ಈಕ್ವಲ್ ಟು 99 ಚದರಮಾನಗಳು ಅಂತ ಸಿಕ್ತು. ಡಿಸ್ಕ್ರಿಪ್ಟಿವ್ ಆಗಿ ಆನ್ಸರ್ ಮಾಡಿದ್ರೆ 2 ಮಾರ್ಕ್ಸ್ ಕ್ವಶನ್ ಆಗುತ್ತೆ, ನೇರವಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ 1 ಮಾರ್ಕ್ ಕ್ವೆಶನ್. ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ಫಾರ್ ಆಲ್ ಕ್ವೆಶನ್ಸ್. ಓಕೆನಪ್ಪ. ಸೊ ಇದು ನಮ್ಗೆ 3 ಅಂಕದ ಪ್ರಶ್ನೆ ರೆಗ್ಯುಲರ್ ಪ್ಯಾಟರ್ನ್ ಆದ್ರೆ, ಮಲ್ಟಿಪಲ್ ಚಾಯ್ಸ್ ಆದ್ರೆ 1 ಮಾರ್ಕ್ಗೆ ಕೇಳ್ತಾರೆ ನೋಡಿ. ಅದಕ್ಕೋಸ್ಕರನೇ ಹೇಳೋದು, ನಾವು ಮ್ಯಾಥಮೆಟಿಕ್ಸ್ ನಲ್ಲಿ ಎಲ್ಲ ಸ್ಟೆಪ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಮಲ್ಟಿಪಲ್ ಚಾಯ್ಸ್ ಆದ್ರೆ ಇನ್ನೂ ಟಫ್ ಟಾಸ್ಕ್ ಆಗ್ಬಿಡತ್ತೆ. ಯಾಕೆಂದ್ರೆ 1 ಅವರ್ ಅಲ್ಲಿ ನಾವು 40 ಪ್ರಶ್ನೆಗಳನ್ನ ಆನ್ಸರ್ ಮಾಡ್ಬೇಕಂದ್ರೆ 38 ಪ್ರಶ್ನೆಗೆ 3 ಅವರ್ಸ್ ಕೊಡ್ತಾರೆ ಇದೆಲ್ಲ ಬರೆಯೋದಕ್ಕೆ, ಹೌದಲ್ಲಪ್ಪ. ಹಾಗಾಗಿ 3 ಅವರ್ಸ್ ಪೇಪರ್ ಎಕ್ಸಾಮೇ ನಮ್ಗೆ ಆಪ್ಟ್ ಆಗಿರುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಎಸ್ ಸೇಮ್ ಲಾಜಿಕ್ ಇದು ಕೂಡ. ಏನು, ಅವುಗಳ ವಿಸ್ತೀರ್ಣಗಳ ಅನುಪಾತ ಕೊಟ್ಟಿದ್ದಾರೆ, ಒಂದು ಬಾಹು ಕೊಟ್ಟಿದ್ದಾರೆ, ಇನ್ನೊಂದು ಬಾಹು ಕಂಡಿಡಿರಿ. ಈ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಬಾಹುಗಳ ಅನುಪಾತ ಕೊಟ್ಟು ಒಂದು ವಿಸ್ತೀರ್ಣ ಕೊಟ್ಟು ಇನ್ನೊಂದ್ರದ್ದು ವಿಸ್ತೀರ್ಣ ಕೇಳಿದ್ರು. ಇಲ್ಲಿ ವಿಸ್ತೀರ್ಣಗಳ ಅನುಪಾತ ಕೊಟ್ಟು ಒಂದು ಬಾಹು ಕೊಟ್ಟಿದ್ದಾರೆ, ಇನ್ನೊಂದು ಬಾಹುನ ಕೇಳಿದ್ದಾರೆ. ಹೇಗ್ ಮಾಡೋದು ನೋಡೋಣ ನೋಡಿ. ಈ ತರ ಬರ್ಕೊಂತೀವಿ. BCQR ಅಂತ ಇದೆ ಅಲ್ವಾ, ಅದನ್ನ ತಗೊಂಡ್ರೆ ತ್ರಿಭುಜ ABC ಡಿವೈಡೆಡ್ ಬೈ ತ್ರಿಭುಜ PQR ಇಸ್ ಈಕ್ವಲ್ ಟು BC ಸ್ಕ್ವೇರ್ ಬೈ QR ಸ್ಕ್ವೇರ್. ವಿಸ್ತೀರ್ಣಗಳ ಮೇಲಿನ ಪ್ರಮೇಯ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯಕ್ಕೆ ಸಂಬಂಧಪಟ್ಟಂತಹ ಲೆಕ್ಕ. ಓಕೆ, ಈಗ ನೋಡಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ. ಏನಂತ ಮಾಡಿದೆ ನಾನು, 25/16 ಅಂತ ಬರ್ಕೊಂಡೆ. ಇದನ್ನ ನೋಡಿ ಸ್ವಲ್ಪ ಡಿಸ್ಕ್ರಿಪ್ಟಿವ್ ಆಗಿ ಬರೆದು ಬಿಡೋಣ. ಹೇಗ್ ಬರೀಬಹುದು ಇದನ್ನ ನಾವು, 25/9 ದಟ್ ಈಸ್ ಈಕ್ವಲ್ ಟು BC ಸ್ಕ್ವೇರ್ ಅಂತಂದ್ರೆ 5 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ QR ಸ್ಕ್ವೇರ್. ಇದನ್ನ ದಟ್ ಇಂಪ್ಲೈಸ್ 25/9 ದಟ್ ಈಸ್ ಈಕ್ವಲ್ ಟು 5 5 25 ಡಿವೈಡೆಡ್ ಬೈ QR ಸ್ಕ್ವೇರ್. 25 ಕ್ಯಾನ್ಸಲ್ ಆಯ್ತು, ಅಂಶಗಳು ಮಧ್ಯದಲ್ಲಿ ಈಕ್ವಲ್ಸ್ ಇದೆ, ಕ್ಯಾನ್ಸಲ್ ಮಾಡಬಹುದು. QR ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಬರುತ್ತೆ. QR ಇಸ್ ಈಕ್ವಲ್ ಟು ಏನ್ ಮಾಡಬೇಕು, ಸ್ಕ್ವೇರ್ ರೂಟ್ ತಗೋಬೇಕು. √9 √9 ಬೆಲೆ 3 ಬಂತು. 3 ಅಂದ್ರೆ ಇಲ್ಲಿ ಏಕಮಾನ ಸೆಂಟಿಮೀಟರ್ ನಲ್ಲಿ ಇರೋದ್ರಿಂದ ಸೆಂಟಿಮೀಟರ್ ಅಂತ ಬರೀತೀನಿ. QR ನ ಬೆಲೆ 3 ಸೆಂಟಿಮೀಟರ್ ಬಂತು. therefore ಆಪ್ಷನ್ B is the right answer for this question. ಆಪ್ಷನ್ B is the right answer for this question ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಇಲ್ಲಿ ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಕೊಟ್ಟಿದ್ದಾರೆ, ವಿಸ್ತೀರ್ಣಗಳ ಅನುಪಾತವನ್ನ ಕೇಳಿ ಅಂತ ಕೇಳಿದ್ದಾರೆ. ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್. ಅದೇ ಪ್ರಾಬ್ಲಮ್ಸ್ ಬೇರೆ ಬೇರೆ ತರ ಹೆಂಗ್ ಕೇಳ್ತಾರೆ ಅಂತ ನೋಡ್ತಾ ಇದೀವಿ. ಸೊ ವಿಸ್ತೀರ್ಣಗಳ ಅವುಗಳ ಬಾಹುಗಳ ಅನುಪಾತ 4:9 ಕೊಟ್ಟಿದ್ದಾರೆ. ಸೊ 4/9 ಬಂತು. 4/9 ಹೋಲ್ ಸ್ಕ್ವೇರ್ ಅಂತಂದ್ರೆ 4 4 16 9 81. ಇದನ್ನ ನೋಡಿದ ತಕ್ಷಣ ಗೊತ್ತಾಗ್ಬೇಕು ನಮ್ಗೆ. ಸೊ ಇದನ್ನ ಸ್ಕ್ವೇರ್ ಮಾಡ್ಬೇಕು ಅಂತ ಸ್ಕ್ವೇರ್ ಮಾಡ್ಕೋತೀವಿ. ಮಲ್ಟಿಪಲ್ ಚಾಯ್ಸ್ ಆದ್ರೆ ನೇರವಾಗಿ 16:81 ಅಂತ ಗುರ್ತಾಕ್ಬಿಡ್ತೀವಿ. 16:81 ಅಂತ ಗುರ್ತಾಕ್ಬಿಡ್ತೀವಿ. ಡಿಸ್ಕ್ರಿಪ್ಟಿವ್ ಆನ್ಸರ್ ಆದ್ರೆ ಇದೆಲ್ಲ ಬರೀತೀವಿ. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್. ಅದೊಂದೇ ಡಿಫ್ರೆನ್ಸ್ ಇರುತ್ತೆ, ಗಮನ ಇಟ್ಟು ನೋಡ್ಕೊಳ್ಳಿ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ 16:81. ಜಸ್ಟ್ ಸ್ಕ್ವೇರ್ ಮಾಡೋದಷ್ಟೇನೆ, ವಿಸ್ತೀರ್ಣ ಪ್ರಮೇಯವಾದ ಅನ್ವಯ. ನೆಕ್ಸ್ಟ್ ಕ್ವೆಶ್ಚನ್. ಎಸ್, 2 ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಮತ್ತೆ ದೊಡ್ಡ ತ್ರಿಭುಜದ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು ಚಿಕ್ಕ ತ್ರಿಭುಜದ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಸರಿ ನೋಡಿ, ಇಲ್ಲಿ 3 ಅಂತ ಕೊಟ್ಟಿದಾರಲ್ಲ, 2:3 ಅಂತ. 3 ಇರೋದು ದೊಡ್ಡ ತ್ರಿಭುಜ ಅಂತ ತಗೊಂಡಿದೀವಿ ಅಷ್ಟೇ. ಇನ್ನೊಂದು ತ್ರಿಭುಜನ 2 ಅಂತ ತಗೊಳ್ಳೋಣ, ಅದ್ರ ಬಾಹುನ 2 ಅಂತ ಕನ್ಸಿಡರ್ ಮಾಡೋಣ ಅಂತ ಅನ್ಕೊಂಡ್ರೆ ನಮ್ಗೆ ಇದನ್ನ ಹಾಕೊಂತಾ ಬಂದಿದ್ದೀನಿ. ಸೇಮ್ ಪ್ರಮೇಯ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತೆ. ತ್ರಿಭುಜ ABC ಬೈ ತ್ರಿಭುಜ DEF ದಟ್ ಈಸ್ ಈಕ್ವಲ್ ಟು AB ಬೈ DE ಹೋಲ್ ಸ್ಕ್ವೇರ್ ಅಥವಾ AB ಸ್ಕ್ವೇರ್ ಡಿವೈಡೆಡ್ ಬೈ DE ಸ್ಕ್ವೇರ್ ಅಂತ. ಅವುಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದೀನಿ. ಇದನ್ನ ಸ್ಕ್ವೇರ್ ಮಾಡಿದಾಗ 2 ಸ್ಕ್ವೇರ್ ಅಂದ್ರೆ 4, 3 ಸ್ಕ್ವೇರ್ ಅಂದ್ರೆ 9.
ಇನ್ನೊಂದು ತ್ರಿಭುಜ, ದೊಡ್ಡ ತ್ರಿಭುಜ 90 ಅಂತ ಕೊಟ್ಟಿದ್ದಾರೆ, ಅದನ್ನ ಹಾಕಿದೀನಿ. ಈಕ್ವಲ್ಸ್ ಇದೆ, ಇವೆರಡು ಛೇದದಲ್ಲಿದೆ, ಹಂಗೆ ಕ್ಯಾನ್ಸಲ್ ಮಾಡೋಣ. 9 1 9 10 ಅಂತ ಕ್ಯಾನ್ಸಲ್ ಮಾಡ್ಕೊಂಡಿದೀನಿ. ನಂತರ ಇನ್ನೊಂದು ಚಿಕ್ಕ ತ್ರಿಭುಜದ ವಿಸ್ತೀರ್ಣ ಅಂದ್ರೆ ಓರೆ ಗುಣಾಕಾರ ಮಾಡ್ಕೊಂಡ್ರೆ 14 40 ಬರುತ್ತೆ. ಅದನ್ನ ಏಕಮಾನ ಸೆಂಟಿಮೀಟರ್ ಸ್ಕ್ವೇರ್ ನಲ್ಲಿ ಇಡಬೇಕು. ಸೆಂಟಿಮೀಟರ್ ಸ್ಕ್ವೇರ್ ನಲ್ಲಿ ಇಟ್ರೆ ನಮ್ಗೆ ಅದರ ಉತ್ತರ ಸಿಗತ್ತೆ. ಓಕೆನಪ್ಪ. ಇವಾಗ ಇನ್ನೊಂದು ಪ್ರಶ್ನೆ ಇದೆ, ನೋಡೋಣ. ಎಸ್, ಅನುರೂಪ ಬಾಹುಗಳ ಅನುಪಾತವು. ನೀವಿಷ್ಟು ಪ್ರಾಬ್ಲಮ್ ನ ಪರ್ಫೆಕ್ಟ್ ಆಗಿ ಕಲ್ತ್ ಬಿಡಿ, 4 ಪ್ರಮೇಯ ಕಲ್ತ್ ಬಿಡಿ. ನಾನ್ ಅಶ್ಯೂರೆನ್ಸ್ ಕೊಡ್ತೀನಿ ನಿಮ್ಗೆ, ಈ ಚಾಪ್ಟರ್ ನಲ್ಲಿ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಮಾಡ್ಲಿಕ್ಕೆ ಸಮರ್ಥರಾಗ್ತೀರಾ. 100% ಗ್ಯಾರಂಟಿ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು 392 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 200 ಸೆಂಟಿಮೀಟರ್ ಸ್ಕ್ವೇರ್ ಆಗಿವೆ. ಅವುಗಳ ಅನುರೂಪ ಬಾಹುಗಳ ಅನುಪಾತ ಕೇಳಿದ್ದಾರೆ. ಬರ್ಕೊಂಬೋಣ, ಸೇಮ್ ಫಾರ್ಮುಲಾ ಬರ್ಕೊಂತ ಹೋಗೋಣ. ತ್ರಿಭುಜ ABC ಡಿವೈಡೆಡ್ ಬೈ ತ್ರಿಭುಜ DEF ಇಸ್ ಈಕ್ವಲ್ ಟು AB ಸ್ಕ್ವೇರ್ ಬೈ DE ಸ್ಕ್ವೇರ್. ಓಕೆ, ನಾನೀಗ ಕಂಡುಹಿಡಿಬೇಕಾಗಿರೋದು AB ಬೈ DE. ಹಂಗಾಗಿ ABC 392, DEF 200. 2ರಿಂದ ಕ್ಯಾನ್ಸಲ್ ಮಾಡೋಣ. 196 ಡಿವೈಡೆಡ್ ಬೈ 100 ಬರುತ್ತೆ. ಯಾಕೆ 2ರಿಂದ ಕ್ಯಾನ್ಸಲ್ ಮಾಡ್ಕೊಂಡ್ವು ನಾವು ಇಲ್ಲಿ ಅಂತಂದ್ರೆ 196 ವರ್ಗ ಸಂಖ್ಯೆ, 100 ವರ್ಗ ಸಂಖ್ಯೆ. 196ರ ವರ್ಗಮೂಲ 14, 100ರ ವರ್ಗಮೂಲ 10. ತುಂಬಾ ಸುಲಭವಾಗಿ ಬಂತು. ಹಂಗಾಗಿ ನೆಕ್ಸ್ಟ್ ಅದನ್ನ ಸಿಂಪ್ಲಿಫಿಕೇಶನ್ ಪಾರ್ಟಿಗೆ ಹೋದಾಗ 7/5 ಅಂತ ಬರುತ್ತೆ. 7/5 ಅಂತ ಬರುತ್ತೆ. ಸೊ 7/5 ಕ್ಯಾನ್ ಬಿ ರಿಟನ್ ಆಸ್ 7:5 ಅಂತ ಬರೀಬಹುದು. 7:5 ಅಂತ ಬರೀಬಹುದು. ಹಂಗಾಗಿ ಇದಕ್ಕೆ ವಿಚ್ ಇಸ್ ದ ರೈಟ್ ಆನ್ಸರ್? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಅಂತ ಹೇಳ್ಬೇಕಾಗತ್ತೆ. ಓಕೆ, ಸೊ ಇಷ್ಟು ಅಂಶಗಳನ್ನ ಈಗ ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ಥಿಂಗ್ ಏನಪ್ಪಾ ಮಾಡ್ಬೇಕಂದ್ರೆ, ಓಕೆ, ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ